many a times you feel alone, disappointed, rejected and lonely. ಸರ್ 5 ಲಕ್ಷದವರೆಗೂ ಹೋಗಿದೆ. 5 ಲಕ್ಷ 5 ಲಕ್ಷ ಅಂದರೆ ಒಂದು ವಾರದಲ್ಲಿ 3 ಸತಿ ಪ್ರಿಂಟ್ ಆಗಿದೆ ಅದೇ ಪತ್ರಿಕೆ. ಈ ಗ್ರೂಪ್ ಸ್ಟಡೀಸು ಅದೆಲ್ಲ ನಮ್ಮನೇಲೆ ನಡಿಬೇಕು, ರಾತ್ರಿ ಹೊತ್ತೆಲ್ಲ ಆದರೆ ನಮ್ಮನೇಲೆ ನಡಿಬೇಕು. ನನ್ನನ್ನು ಎಲ್ಲೂ ಕಳಿಸ್ತಾ ಇರಲಿಲ್ಲ ಅವರು. ಥ್ರೆಟ್ ಕಾಲ್ಗಳೆಲ್ಲ ಬರೋದು, ನೀನು ರೋಡ್ ತುದಿಗೆ ಬಾರ್ ಉಂಡ ಕತ್ತರಿಸ್ತೀನಿ ನಿಂದು ಅಂತೆಲ್ಲ ಅಪ್ಪಂಗೆ ಹೇಳೋದು. ಆಮೇಲೆ ನಿನ್ನ ಮಗಳನ್ನ ಕರ್ಕೊಂಡು ಹೋಗಿ 9 ದಿವಸದಲ್ಲಿ 9 ತಿಂಗಳು ಮಾಡಿ ಕಳಿಸ್ತೀನಿ ಅಂತ ಹೇಳಿ, ಬಸ್ರು ಮಾಡಿ ಕಳಿಸ್ತೀನಿ ಅಂತ ಹೇಳೋದು. ಒಂದು ಶಾಪಿಂಗ್ ಕರ್ಕೊಂಡು ಹೋದ್ರೆ ಹಿಂಗೆ 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 ಬಟ್ಟೆ ಹಿಂಗೆ ಹಿಂಗೆ ಎಲ್ಲ ತೆಗೆದು ಒಂದು ಬುಟ್ಟಿಗೆ ಹಾಕಿ ಇಷ್ಟು ಪ್ಯಾಕ್ ಮಾಡಿ. ನಾವು ಪೊಲೀಸರು ಹೇಳೋಕ್ಕಿಂತ ಮುಂಚೆ ನಮ್ಮ ಕ್ರೈಮ್ ಡೈರಿ ಹೇಳ್ಬಿಡ್ಬೇಕು ಅಂತ. 2 ಹೆಣ ಬೀಳ್ದೆ ಮಲಗ್ತಿರ್ಲಿಲ್ಲ ಜನ. ಇದು ನಮ್ಮ ತಂದೆ ಕೂತ್ಕೊಂತ ಇದ್ದಂಥ ಚೇರು. ಡಿಫರೆಂಟ್ ಆಗಿ ಏನನ್ನು ಮಾಡದೆ ಇರೋನೆ ಈ ಜಗತ್ತಿನ ನಿಜವಾದ ಅಂಗವಿಕಲ ಅಂತ ನಾನು ಭಾವಿಸಿದ್ದೀನಿ. ನೀವು ನನ್ನ ಬರಹಗಳನ್ನು ತಿರಸ್ಕರಿಸಬಹುದು, ಆದರೆ ನೀವು ನನ್ನ ಬರಹಗಳನ್ನು ಮತ್ತು ನನ್ನನ್ನು ನಿರ್ಲಕ್ಷ್ಯ ಖಂಡಿತ ಮಾಡಲಾರಿರಿ ಅಂತ ಹೇಳ್ತಾರೆ. ನಾನಲ್ಲ ಸ್ನೇಹಿತರೆ, ಖ್ಯಾತ ಲೇಖಕ, ಪತ್ರಕರ್ತ, ನಟ, ಪ್ರಾರ್ಥನಾ ಶಾಲೆಯ ಮಾಲೀಕ, ಕಾದಂಬರಿಕಾರ, ಕಥೆಗಾರ ರವಿ ಬೆಳಗೆರೆ ಅವರು ಸ್ನೇಹಿತರೆ. ದಿವಂಗತ ರವಿ ಬೆಳಗೆರೆ ಅವರು. ರವಿ ಬೆಳಗೆರೆ ಅಂದ ತಕ್ಷಣ ನನಗೆ ಗೊತ್ತು, ಕೋಟ್ಯಾಂತರ ಜನ ಅವರ ಅಭಿಮಾನಿಗಳು, ಅವರನ್ನು ದ್ವೇಷಿಸುವವರು ಸಹ ಓ ರವಿ ಬೆಳಗೆರೆ ಅಂತ ಒಂದು ಕ್ಷಣ ಹುಬ್ಬೇರಿಸ್ತೀರಿ. ಅಷ್ಟು ವೈವಿಧ್ಯಮಯವಾಗಿ ಬದುಕಿ ಅನೇಕ ಕಾಂಟ್ರವರ್ಸಿಗಳು, ಅನೇಕ ಸಾಧನೆಗಳನ್ನು ಕೂಡ ಮಾಡಬಹುದಂತಹ ಅಕ್ಷರ ಲೋಕದ ದಿಗ್ಗಜ ನಮ್ಮ ರವಿ ಬೆಳಗೆರೆ ಅವರು ಸ್ನೇಹಿತರೆ. ನಮ್ಮ ಕನ್ನಡದ ಖ್ಯಾತ ಕವಿ ಗೋಪಾಲಕೃಷ್ಣ ಅಡಿಗರದೊಂದು ಮಾತಿದೆ, ಕತ್ತಲಲ್ಲಿ ಬೆಳೆಯುವುದು ಒಂದೇ ಕೆಲಸ ಅಂತ. ಅವರ ಕವಿತೆಯ ಒಂದು ಸಾಲದು. ಆ ರೀತಿ ಕತ್ತಲು ಅಂತಂದರೆ, ಡಾರ್ಕ್ ಅಂದರೆ ರವಿ ಬೆಳಗೆರೆ ಅವರಿಗೆ ತುಂಬ ಇಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಇರಬೇಕು ಅವರು ಹೆಚ್ಚು ನೈಟ್ ಹೊತ್ತು ಆ್ಯಕ್ಟಿವ್ ಆಗಿರ್ತಿದ್ರು. ಮತ್ತು ಅವರ ಪತ್ರಿಕೆ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್, ಅಂದರೆ ಕಪ್ಪು ಕತ್ತಲನ್ನು ಸೂಚಿಸುತ್ತಲ್ಲ ಹಾಗೆ. ಸೊ ಬನ್ನಿ ನಾವು ಮಾತಾಡೋಣ ರವಿ ಬೆಳಗೆರೆ ಅವರ ಬದುಕಿನ ಬಗ್ಗೆ, ಅವರ ಬದುಕಿನ ಅನೇಕ ಒಳ ಸತ್ಯಗಳ ಬಗ್ಗೆ, ಕಾಣದ ಅವರ ಬದುಕನ್ನು ಪರಿಚಯ ಮಾಡ್ಕೊಳ್ಳೋಣ. ನನಗಿರುವಂಥದ್ದು ಪದ್ಮನಾಭನಗರದ ಹಾಯ್ ಬೆಂಗಳೂರು ಕಚೇರಿ ಸ್ನೇಹಿತರೆ. ಕಚೇರಿಗೆ ಹೋಗೋಣ. ಭಾವನಾ ಮೇಡಮ್ ಅವರು, ಭಾವನಾ ಬೆಳಗೆರೆ, ರವಿ ಬೆಳಗೆರೆ ಅವರ 2ನೇ ಪುತ್ರಿ. ಬೆಳಗೆರೆ ಅವ್ರನ್ನ ಹತ್ತಿರದಿಂದ ಅನೇಕ ವರ್ಷ ಕಂಡಿರುವಂಥವ್ರು. ಅವರ ಪರ್ಸನಲ್ ಲೈಫ್ ಆಲ್ಸೋ ಅವರ ಪ್ರೊಫೆಷ್ನಲ್ ಲೈಫ್ ಎರಡನ್ನೂ ಏನಾಗಿತ್ತು ಅವ್ರ ಬದುಕಿನಲ್ಲಿ ಎಲ್ಲವನ್ನೂ ಕೇಳೋಣ. ಸ್ವಾಗತ ಕಲಾ ಮಾಧ್ಯಮಕ್ಕೆ. ನಂದು ರಸ್ತೆನೇ ಮನೆ ಆದ್ರಿಂದ ಸೇರಿಸ್ಕೊಳ್ಳೋ ಪ್ರಶ್ನೆ ಬರೋದಿಲ್ಲ. ನನಗೆ ಯಾವುದು ಸಮ್ಮತ ಅನ್ಸುತ್ತೋ ಅದನ್ನ ಹೇಳೋದ್ರಲ್ಲಿ ನಾನು ಹಿಂದೆ ಮುಂದೆ ನೋಡೋದಿಲ್ಲ. ಇದು ಬೆಂಗಳೂರಿನ ಒಂದು ಅಪಾರ್ಟ್ಮೆಂಟ್. ಇದು ಇಲ್ಲಿ ಮೇಡಮ್ ಇದ್ದಾರೆ. ಬೆಳಗೆರೆ ಅವರ ಒಂದು ಅದ್ಭುತವಾದ ಮಾತು, ನೀವು ನನ್ನನ್ನು ಎಲ್ಲಿಗೆ ಹಾಕ್ತೀರಿ ಕೊನೆಗೆ? ಬೀದಿಗ? ನಾನು ಬಂದಿರೋದೇ ಬೀದಿಯಿಂದ, ನೀವೇನು ನನ್ನ ಬೀದಿಗೆ ಹಾಕೋದು? ಬೀದಿ ಅಂದರೆ ನನಗೇನು ಭಯ ಇಲ್ಲ ಅಂತ ತುಂಬ ಬೋಲ್ಡಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಂಥವ್ರು ಬೆಳಗೆರೆ. ಸೊ ಹೋಗೋಣ, ಭಾವನಾ ಮೇಡಮ್ ಜೊತೆ ಮಾತಾಡೋಣ. ವೆಲ್ಕಮ್. ನಾನು ಮಲಗದೆ ಬೆಳಗಿನ ಜಾವ, ನೀವೆಲ್ಲ ನಿದ್ದೆಯಿಂದ ಏಳೋ ಟೈಮ್ಗೆ ನಾನು ಮಲಗಕ್ಕೆ ಹೋಗ್ತೇನೆ. ಅವರಿಗೆ ನಾನು ಬೇಡವಾಗ್ತಿದ್ದೀನೇನೋ ಎಂಬ ಅನುಮಾನ ನಮ್ಮಲ್ಲಿ ಮೂಡೋದ್ರೊಳಗಾಗಿ ನಮ್ಮನ್ನ ಅವರು ಬಿಟ್ಕೊಟ್ಟು ಎಷ್ಟೋ ದೂರಕ್ಕೆ ಹೊರಟು ಹೋಗಿರ್ತಾರೆ. ಹೇಗಿದ್ದೀರಿ? ಆರಾಮಾಗಿದ್ದೀನಿ. ನೀವು ಭಾಳ ಚೆನ್ನಾಗಿದೆ. ನಿಮ್ಮ ಮನೆ ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು. ನನಗೆ ಪರಿಚಯ ಮಾಡಿಸ್ಬೇಕಾಗಿಲ್ಲ ಸ್ನೇಹಿತರೆ. ಭಾವನಾ ಮೇಡಮ್ ಪ್ರಖ್ಯಾತ ಲೇಖಕಿಯವರು. ಸೊ ಬೆಳಗೆರೆಯವರ ದಾರಿಯಲ್ಲೇ ಸಾಗ್ತಿರುವಂಥ ಮುದ್ದಿನ ಮಗಳು. ಸೊ ನಿಮ್ಮ ತಂದೆಯವರೇ ಪತ್ರಿಕೆ ಬರೀತಿದ್ರು. ನನಗೆ ಭಾವನಾ ಅಂದರೆ ಭಾಳ ಇಷ್ಟ. ಹೌದು, ಅದೆಲ್ಲ ಬರೀತಿದ್ರು. ಕರಡಿ ಮುದ್ದು ಒಳ್ದು ಅಂತ. ಹೇಗೆ ನಡೀತದೆ ಬರವಣಿಗೆ ಎಲ್ಲ? ಬರವಣಿಗೆ ನಡೀತಾ ಇದೆ, ಪತ್ರಿಕೆ ಸಾಗ್ತಾ ಇದೆ. ಈಗ ಇನ್ನೇನು ಓಮನಸೆ ಮರುಮುದ್ರಣ. ಓಮನಸೆ ಶುರು ಆಗ್ತಿದೆ. ಓಮನಸೆ ಶುರು ಆಗ್ತಿದೆ. ವಾವ್. ಅನದರ್ ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ವಿತ್ ಅಡ್ವರ್ಟೈಸ್ಮೆಂಟ್ ಆಫ್ ಕೋರ್ಸ್. ಅಪ್ಪ ಅಡ್ವರ್ಟೈಸ್ಮೆಂಟ್ನ ಸುತರಾಮ್ ವಿರೋಧಿ ಆಗಿದ್ರು. ಆದರೆ ಇವಾಗಿನ ಎರಾ ಡಿಜಿಟಲ್ ಎರಾ, ಅದರಲ್ಲಿ ಓಮನಸೆ ಬೇಡಿಕೆ ತುಂಬ ಇದೆ. ಒಂದು ಏನು ಅಂದರೆ ಎಲ್ಲ ವಲಯಕ್ಕೂ ಅದು ಟಚ್ ಆಗತ್ತೆ. ಬಿಕಾಸ್ ಸಬ್ಜೆಕ್ಟ್ಸೇ ಹಾಗೆ ಓಮನ್ಸೆನಲ್ಲಿ. ಈಗ ಹಾಯ್ ಬ್ಯಾಂಗ್ಳೂರಲ್ಲಿ ನೀವು ಬಾಟಮ್ ಐಟಮ್ ಆಗಿರ್ಬೋದು, ಕಾಸ್ಬಾತ್ ಆಗಿರ್ಬೋದು, ಆ ಥರದ್ದು ಜನಕ್ಕೆ ಹೆಂಗೆ ಟಚ್ ಆಗತ್ತೆ ಅಪ್ಪನ ಬರವಣಿಗೆ, ಅದೆಲ್ಲ ಅಂಥದ್ದೇ ಸೈಕಾಲಜಿ ಬೇಸ್ ಇರೋ ಅಂಥ ಒಂದು ಸಬ್ಜೆಕ್ಟು, ವಿಷಯಗಳು. ಅದು ಒಂದು ಹೆಣ್ಣಿಗೂ ಅದು ಅಷ್ಟೇ ಆಪ್ತ ಅನ್ಸುತ್ತೆ, ಒಂದು ಗಂಡಿಗೂ ಅದು ಆ ಸಬ್ಜೆಕ್ಟ್ ಅಷ್ಟೇ ಆಪ್ತ ಅನ್ಸುತ್ತೆ. ಸೊ ಹಾಗಾಗಿ ಅದು ಟೀನೇಜರ್ಸ್ಗೂ ಸಂಬಂಧಪಟ್ಟಂಥ ವಿಷಯಗಳು ಇದಾವೆ. ಸೊ ಹಾಗಾಗಿ ಓಮನಸೇನ ಮನಸ್ಸಿನ ಗೈಡು ಅನ್ಬೋದು. ಸೊ ಹಂಗಿದೆ ಆ ಪುಸ್ತಕ. ಹಾಗಾಗಿ ಬೇಡಿಕೆನೂ ಹಾಗೆ ಇದೆ. ಸೊ ತಗೊಳ್ಳೋಣ ಓಮನಸೇನ್ ಮತ್ತೆ ಮುದ್ರಣ ಮಾಡೋಣ. ನಿಗದಿ ಮಾಡಿದ್ದೀರಾ ಅದಕ್ಕೆ? ಅದೇ ಅದನ್ನ ನಮ್ಗೆ ಗೆಸ್ಟ್ಗಳದ್ದು ಲಿಸ್ಟ್ ಸಿಗ್ತಾ ಇಲ್ಲ. ಅಂದ್ರೆ ಲಾಂಚ್ ಮಾಡೋಣ, ಬಟ್ ಅದನ್ನ ಸ್ವಲ್ಪ ಗ್ರೇಟರ್ ಲೆವೆಲಲ್ಲಿ ಮಾಡೋಣ ಅಂತ ಹೇಳಿ ನಮ್ಮ ಆಸೆ. ಸೊ ಹಂಗಾಗಿ ಗೆಸ್ಟ್ಗಳನ್ನ ನಾವು ಪಡಕಾಡಿ ಏನೋ ಒಂದು ತಕಡಿಗೆ ಹಾಕ್ಬೇಕಲ್ಲ ಅವ್ರನ್ನೆಲ್ಲ, ಅದೇ ಕಷ್ಟ. ಸೊ ಹಾಗಾಗಿ ಮಾಡ್ತಾ ಇದೀವಿ. ಬಟ್ ನಮ್ಮ ಕಡೆಯಿಂದ ಕಂಟೆಂಟ್ ಎಲ್ಲ ರೆಡಿ ಇದೆ. ಅದೇ ತರ ಇರುತ್ತೆ, ಅದೇ ತರ ಸೈಜ್ ಎಲ್ಲ ಸೇಮ್ ಇರುತ್ತೆ. ಓನ್ಲಿ ಡಿಫ್ರೆನ್ಸ್ ಇಸ್
ಒಂದು 5-6 ಅಡ್ವರ್ಟೈಸ್ಮೆಂಟ್ ತಗೊಳ್ಬೇಕು ಅಂತ ಓಕೆ ಇದ್ದೀನಿ. ಇವತ್ತಿಗೆ ಬೇಕು, ಯಾಕಂದ್ರೆ ಪ್ರಿಂಟಿಂಗ್ ಆದ್ರೂ ನನಗೆ ಕಾಸ್ಟ್ ಅಷ್ಟು ಆಗ್ಬೇಕಲ್ಲ. ಓಕೆ ನನಗೆ ಜನಕ್ಕೆ ಓದನ್ನ, ಬರವಣಿಗೆನ, ಜ್ಞಾನನ ಅಪ್ಪ ಏನ್ ಬಿಟ್ಟು ಹೋಗಿದ್ದಾರೆ ಅದನ್ನ ಹಂಚೋ ಹಂಬಲ ತುಂಬಾ ಇದೆ. ಸೊ ಹಾಗಾಗಿ ಅದು ಯಾವುದೇ ರೂಪದಲ್ಲಿ ಆಗಿದ್ರೂ ಪರವಾಗಿಲ್ಲ, ಒಂದು ಜನಕ್ಕೆ ಅದು ತಲುಪಲಿ ಅನ್ನೋದೊಂದು. ಅಪ್ಪ ಎಂದಿಗೂ ನಶಿಸ್ ಹೋಗ್ಬಾರ್ದು ನನಗೆ, ಅವ್ರು ಎಂದಿಗೂ ಜೀವಂತವಾಗಿರ್ಬೇಕು. ಸೊ ಅವ್ರನ್ನ ಹೇಗೆ ಜೀವಂತವಾಗಿ ಇಡ್ಲಿಕ್ಕೆ ಸಾಧ್ಯನೋ ಅದೆಲ್ಲವೂ ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ. ಸೊ ಹಂಗಾಗಿ ಓ ಮನಸ್ಸೇ ಕೂಡ ಅದ್ರಲ್ಲಿ ಒಂದು ಅಪ್ಪನ ಒಂದು ಬ್ರಾಂಚ್ ಅಂತೀವಲ್ಲ, ಕನಸು ಅವ್ರದ್ದೊಂದು ಆಲದ ಮರದಲ್ಲಿ ಒಂದು ಬ್ರಾಂಚ್ ಅಂತೀವಲ್ಲ. ಸೊ ಹಾಗಾಗಿ ಅದು ಓ ಮನಸ್ಸೇ ಕೂಡ ಆಲದ ಮರ ಹಾಯ್ ಬ್ಯಾಂಗ್ಳೂರು ಬುನಾದಿ. ಅದ್ರ ಜೊತೆಗೆ ಓ ಮನಸ್ಸೇ ಬಂತು, ಕ್ರೈಮ್ ಡೈರಿ ಬಂತು, ಎಂದೂ ಮರ್ಯಾದ ಹಾಡು ಬಂತು, ಪ್ರಾರ್ಥನಾ ಶಾಲೆ ಬಂತು, ಸೊ ರೇಡಿಯೋ ಬಂತು, ಬಿಗ್ ಬಾಸ್ ಬಂತು. ಸೊ ಹೀಗಾಗಿ ಎಲ್ಲಾ ಬ್ರಾಂಚ್ಗಳನ್ನು ಅವರು ತಲುಪಿದ್ದಾರೆ. ಸೊ ವೈ ನಾಟ್ ರೀಸ್ಟಾರ್ಟ್, ವೈ ನಾಟ್ ರೀಲಿವ್ ಹಿಮ್ ಅಂತ. ರೀಲಿವ್ ಹಿಮ್ ಅಂತ, ಮರು ಬದುಕುವುದು, ಪುನಃ ಬದುಕ್ತಾ ಇರೋದು. ಎಷ್ಟು ಚೆನ್ನಾಗಿದೆ, ರೀಲಿವಿಂಗ್. ಸೂಪರ್. ನೋಡಿ, ನನಗೆ ಬಹಳ ಆಶ್ಚರ್ಯ ಆಗ್ತಿರೋದು, ಈಗ ಬೆಳಗೆರೆ ಸರ್ ತೀರ್ಕೊಂಡು 6 ವರ್ಷ ಹತ್ತತ್ರ ಆಗ್ತಾ ಬಂತು. ಆದರೆ ಇವತ್ತು ಬೆಳಗೆರೆ ಸರ್ ತೀರ್ಕೊಳ್ಳೋ ಕಾಲಮಾನ ಹೇಗಿತ್ತು ಅಂತಂದರೆ ಕೋವಿಡ್ ಇತ್ತು. ಆಗ ಡಿಜಿಟಲ್ ಎರ ಸಿಕ್ಕಾಪಟ್ಟೆ, ಈ ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ, ನಮ್ಮಂಥ ಸಣ್ಣ ಹುಡುಗರುಗಳೆಲ್ಲ ಏನೇನೋ ಮಾಡ್ತಾ ಇದ್ದೀವಿ. ಈಗ ಓದುವ ಸಂಖ್ಯೆ ಇದೆಯಾ? ಇದೆ. ಒಂದೇನು ಅಂದರೆ ನಾವು ಏನು ಔತಣ ಅಂತೀವಿ, ನಾವು ಓದನ್ನ ಅದನ್ನ ನಾವು ಏನು ಬಡಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ನಾನು ಕಸ ಕೊಟ್ರೆ ಯಾರು ಓದಲ್ಲ. ಸೊ ಹಾಗಾಗಿ ಕಂಟೆಂಟ್ ಒಳಗಡೆ ಏನಿದೆ ಅನ್ನೋದನ್ನ ನೋಡ್ತಾರೆ. ಈಗೇನಂತಾರ ಕಂಟೆಂಟ್ 4 ಸಾಲಲ್ಲಿ ಹಿಡಿದಿಡ್ಬೇಕು. ಮೊದಲನೇ 10 ಲೈನು ನೀನು ಓದೋ ಥರದ್ ಕೊಟ್ಬಿಟ್ರೆ 300 ಪೇಜ್ ಓದ್ತಾರೆ ಜನ. ಆ 10 ಲೈನ್ ಇದೆಯಲ್ಲ, ಆ 10 ಲೈನ್ ಇಸ್ ವೆರಿ ಇಂಪಾರ್ಟೆಂಟ್ ಜನನ ನೀನು ಸೆಳೆಯೋದು ಅಂತ. ಯಾವಾಗ್ಲೂ ಮಧ್ಯದಲ್ಲಿ ನೀನು ಏನೋ ಒಂದು ತುರ್ಕ್ಬಿಡೋದು ಅದು ಕೂಡ ಮಾಡಬಾರ್ದು. ಬಟ್ ಈ 10 ಲೈನ್ ಓದಿಸ್ಕೊಂಡು ಹೋಗುತ್ತಲ್ಲ, ಪುಸ್ತಕ ಮುಚ್ಚಿಡ್ಬೇಕು ಅಂತ ಅನ್ಸಲ್ಲ. ನನ್ನ ಅಭಿಪ್ರಾಯನೂ ಅದು, ಅನುಭವವೂ ಹೌದು. ನಾನೇ ಯಾವ್ದಾರ ಒಂದು ಇಂಗ್ಲೀಷ್ ಪುಸ್ತಕನೋ ಕನ್ನಡ ಪುಸ್ತಕನೋ ಒಂದು 10 ಸಾಲು ಓದ್ತೀನಿ. ಆ 10 ಸಾಲಲ್ಲಿ ನನಗಲ್ಲಿ ಏನೋ ಒಂದಿದೆ ವಿಷಯ, ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗ್ತಿದೆ, ಏನೋ ಅನಿಸ್ತದೆ, ಖುಷಿ ಆಗ್ತಿದೆ ಓದೋಕ್ಕೆ ಅಂತಂದ್ರೆ ಮುಚ್ಚಿಡಲ್ಲ, ಓದ್ತೀನಿ. ಅಂದ್ರೆ ನೋಡಿ, ಅಂದ್ರೆ ಆ ಪುಸ್ತಕ ಅಥವಾ ಬರವಣಿಗೆ ಅಥವಾ ಕಂಟೆಂಟ್ ಅಂತೀವಲ್ಲ, ಅದೇ ತಗೊಂಡು ಹೋಗುತ್ತೆ, ಅದೇ ತಗೊಂಡು ಹೋಗೋದು. ಅದು ಬಹಳ ಮುಖ್ಯ, ಅದು ತುಂಬಾ ಮುಖ್ಯ ಆಗುತ್ತೆ. ನೀನು ಮಾತಲ್ಲಿ ಹೇಗೆ ಮನಸ್ಸನ್ನ ತಲುಪ್ತೀಯೋ, ಬರವಣಿಗೆನಲ್ಲೂ ಮನಸ್ಸನ್ನ ಆ 10 ಲೈನಲ್ಲೇ ತಲುಪಲಿಕ್ಕೆ ಸಾಧ್ಯ. ಅಷ್ಟು ತಲುಪಿಟ್ರೆ ಸರಾಗವಾಗಿ ಓದ್ಕೊಂಡು ಹೋಗ್ತಾರೆ. ಅದು ಯಾವ ಪ್ರಕಾರದ ಬರವಣಿಗೆ ಆದ್ರೂ ಆಗಲಿ. ನೋಡಿ, ಹಾಯ್ ಬೆಂಗಳೂರು ಲಿಟಲ್ ಕೈಂಡ್ ಆಫ್ ಪೊಲಿಟಿಕಲ್, ಸಾಮಾಜಿಕ ವಿಷಯ ಎಲ್ಲ ಇರ್ತದೆ. ವೇರಸ್ ಓ ಮನಸ್ಸಿಗೆ ಬಂದ್ರೆ ಮನಸ್ಸಿಗೆ ಮುದ ಕೊಡುವಂತ ಅನೇಕ ವಿಚಾರಗಳಿರ್ತವೆ. ಸೊ ಅದು ಯಾವ ಪ್ರಕಾರದ ಬರವಣಿಗೆ ಆದ್ರೂ ಆಗಲಿ, ಅದು ಓದಿಸ್ಕೊಳ್ಳುವಂತ ಗುಣ ಇರಬೇಕು. ಮತ್ತೆ ಅದ್ರಲ್ಲಿ ವಿಷಯ ಅಡಕವಾಗಿರ್ಬೇಕು. ಹೌದು, ವಿಷಯ ಕಳಪೆ ಆಗಿರಬಾರ್ದು, ಮತ್ತೆ ಜಾಳ್ ಆಗಿರಬಾರ್ದು. ಓಕೆ, ಒಂದು ಹಿಡ್ತಾ ಇರಬೇಕು ಬರವಣಿಗೆನಲ್ಲಿ. ಸೊ ಹಾಗಾಗಿ ಅದು ಅವಾಗ ಜನ ಓದ್ತಾರೆ, ಓದಿಸ್ಕೊಂಡು ಕೂಡ ಹೋಗುತ್ತೆ ಅದು. ಈಗ ನನ್ಗೊಂದು ಬಹಳ ದೊಡ್ಡ ಕುತೂಹಲದ ಪ್ರಶ್ನೆ. ಬೆಳಗೆರೆ ಸರ್ ಇದ್ದಾಗ, ಹಾಯ್ ಬೆಂಗಳೂರು ಪೀಕಲ್ಲಿ ಇದ್ದಾಗ ಎಷ್ಟಿತ್ತು ಸರ್ಕ್ಯುಲೇಷನ್ ಪತ್ರಿಕೆ? ಸರ್ 5 ಲಕ್ಷದವರೆಗೂ ಹೋಗಿದೆ. 5 ಲಕ್ಷ? 5 ಲಕ್ಷ. ಇವಾಗ ತುಂಬಾ ಕಡಿಮೆ. ಇವಾಗ ಓದೋದೇ ಜನ ಕಡಿಮೆ ಆಗಿರೋದ್ರಿಂದ ಒಂದೊಂದ್ಸತಿ ಒಂದೊಂದು ವೇರಿಯೇಷನ್ ಆಗುತ್ತೆ. ನಾವು ಈ ತರ ಸಬ್ಜೆಕ್ಟ್ಗಳು ಕೊಟ್ವಿ ಅಥವಾ ಇನ್ಯಾವುದಾದ್ರೂ ವೆರಿ ಅಂದ್ರೆ ಹಾಯ್ ಬ್ಯಾಂಗ್ಳೂರಲ್ಲಿ ಏನ್ ಬರ್ದಿದ್ದಾರೆ ಅದ್ರ ಬಗ್ಗೆ ಗೊತ್ತಿದೆ ಜನಕ್ಕೆ ವಿಷಯ ಆಲ್ರೆಡಿ. ಯಾಕಂದ್ರೆ ನಮ್ದು 1 ವಾರ ಗ್ಯಾಪ್ ಇರುತ್ತೆ, ಅಷ್ಟರಲ್ಲಿ ಎಷ್ಟೊಂದು ಡೆವಲಪ್ಮೆಂಟ್ ಆಗೋಗಿರುತ್ತೆ. ಈಗಂತೂ ನಡೆದ ತಕ್ಷಣ ಪಟ್ ಅಂತ ಕೈಗೆ ಬರುತ್ತೆ, ಜನಕ್ಕೂ ತಲುಪಿಡುತ್ತೆ. ಬಟ್ ಹಾಯ್ ಬ್ಯಾಂಗ್ಳೂರಲ್ಲಿ ಏನ್ ಬರುತ್ತೆ, ಮೊದ್ಲು ಕೂಡ ಅಪ್ಪ ಇದ್ದಾಗ ಕೂಡ ಡಿಜಿಟಲ್ ಎರ ಇತ್ತು, ಜನಕ್ಕೆ ವಿಷಯ ತಲುಪ್ತಿರ್ತಿತ್ತು. ಆದ್ರೆ ಹಾಯ್ ಬ್ಯಾಂಗ್ಳೂರಲ್ಲಿ ರವಿ ಬೆಳಗೆರೆ ಅವರು ಏನ್ ಬರ್ದಿದ್ದಾರೆ ಅದ್ರ ಬಗ್ಗೆ, ಅವ್ರ ವಿಷನ್ ಏನು ಅನ್ನೋದಕ್ಕೆ ಜನ ಅದನ್ನ ಕೊಂಡ್ಕೊಳ್ಳೋರು. ಅಂತ ವಲಯ ಇವಾಗ್ಲೂ ಇದೆ. ಸೊ ಹಾಯ್ ಬ್ಯಾಂಗ್ಳೂರಲ್ಲಿ ಏನ್ ಬಂತು ಅಂತ ಕಾಯ್ಕೊಂಡು ಓದ್ಕೊಂಡು ಅದನ್ನ ಸಬ್ಸ್ಕ್ರಿಪ್ಷನ್ಸ್ಗಳು ಮಾಡ್ಕೊಂಡಿದ್ದಾರೆ ಎಷ್ಟೊಂದು ಜನ. ಆನ್ಯುವಲ್ ಸಬ್ಸ್ಕ್ರಿಪ್ಷನ್ 6 ತಿಂಗಳದ್ದು ಸಬ್ಸ್ಕ್ರಿಪ್ಷನ್ ಇದೆ, ಅದೆರಡೂ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಓದೋ ವಲಯ ಇದೆ. ನಾ ಹೇಳ್ದಂಗೆ ಸರ್ಕ್ಯುಲೇಷನ್ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ, ಏರುಪೇರು ಆಗ್ತಾ ಇರುತ್ತೆ. ಇದೆ ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಅಪ್ಪ ಇದ್ದಾಗೂ ಕೂಡ ಆಗ್ತಿತ್ತು. ಬಟ್ ಪೀಕ್ ಅಂದ್ರೆ 5 ಲಕ್ಷ. 5 ಲಕ್ಷ ಅಂದ್ರೆ ಒಂದು ವಾರದಲ್ಲಿ 3 ಸತಿ ಪ್ರಿಂಟ್ ಆಗಿದೆ ಅದೇ ಪತ್ರಿಕೆ. ಆಗ 5 ಲಕ್ಷ ಅದು ವಾರಪತ್ರಿಕೆ. ವಾರಕ್ಕೊಂದಿನ ಯಾವ್ದೋ ಒಂದಿನ ಗುರುವಾರ ಬಂದಿರೋದು. ಸೊ ಆ ಥರ 3 ದಿನ ಪ್ರಿಂಟ್ ಆಗೋದು, 3 ಟೈಮ್ಸ್. ಈಗ ನಾನು ಬುಧವಾರ ರೆಡಿ ಮಾಡಿ ಫೈನಲ್ ಮಾಡಿ ಥರ್ಸ್ಡೇನ ನಾನು ಡೆಲಿವರಿ ಮಾಡಿರ್ತೀನಿ. ಸಂಡೇ ಮತ್ತೆ ಮಂಡೇ ಅಷ್ಟರೊಳಗಡೆ 3 ಸತಿ ಪ್ರಿಂಟ್ ಆಗಿದೆ.
ಖಾಲಿಯಾಗಿ ಇನ್ನ ಬೇಕು ಅಂತ ಏಜೆಂಟ್ರು ಕೇಳಿ 5 ಲಕ್ಷದವರೆಗೂ ಹೋಗಿದೆ ಅದು. ವಾವ್ 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 ಎಷ್ಟು ದೊಡ್ಡ ಉದಾಹರಣೆ ಸ್ನೇಹಿತರೆ. ಇವತ್ತು ಯೂಟ್ಯೂಬಲ್ಲಿ ಯಾವುದೋ ವಿಡಿಯೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬಂದರೆ ಅದಕ್ಕೆ ಓದಬೇಕು ಅಂತಿಲ್ಲ, ಎಂಥವ್ರು ಅದನ್ನು ನೋಡ್ಬಿಡ್ತಾರೆ, ಅರ್ಥ ಆಗ್ಬಿಡುತ್ತೆ, ಕೇಳಿಸ್ಬಿಡುತ್ತೆ. ಆದರೆ ಇದು ಹಾಗಲ್ಲ, ತೊಗೊಂಡು ಓದಬೇಕಲ್ಲ. ಹಂಗಾಗಿ ಓದುಗವಲಿಯೇ ಬೇಕು. ಅಂಥದ್ದು 5 ಲಕ್ಷ = ಒಂದು ಯೂಟ್ಯೂಬ್ ವಿಡಿಯೋ ಒಂದು 5 ಕೋಟಿ ಜನ ನೋಡಿದಂಗೆ, ಹೌದಾ, ಒಂದು 5 ಮಿಲಿಯನ್ ವ್ಯೂಸ್ ಆದಂಗೆ. ಓಕೆ, ನಂಗೆ ಈ ಯೂಟ್ಯೂಬ್ದು ಅಷ್ಟು ಗೊತ್ತಾಗಿಲ್ಲ, ನೋಡ್ಕೊಳ್ಳೋರು ಇದ್ದಾರೆ, ಆದ್ರಿಂದ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ಜೊತೆಗೆ ಬಟ್ ನೀವು ನೋಡಿ ತಂದೆ ಹಾದಿನಲ್ಲೇ ಬಂದ್ರಿ ನೀವು, ಅಂದ್ರೆ ಬೇರೆ ಮಾಡಕ್ಕೆ ಹೊರಟು ಟ್ರೈ ಮಾಡಿದ್ರೆ ಅಥವಾ ಇದೇ ದಾರಿಗೆ ಬಂದ್ರೆ? ಇಲ್ಲ, ನಾನು ಆಕ್ಚುಲಿ ಮದ್ವೆ ಅಂದ್ರೆ ಕಾಲೇಜ್ ಮುಗಿಸಿದ್ದು ಮರುದಿನ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಗೋವಾಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ನಮ್ಮ ತಂದೆ ನನ್ನನ್ನು ಟ್ಯೂಷನ್ಗೆ ಬಿಟ್ರೆ, ಆಚೆ ಎಲ್ಲೂ ಸ್ಕೂಲು ಟ್ಯೂಷನು ಬಿಟ್ರೆ ಗ್ರೂಪ್ ಸ್ಟಡೀಸು ಅದೆಲ್ಲ ನಮ್ಮನೇಲೇ ನಡಿಬೇಕು. ರಾತ್ರಿ ಹೊತ್ತೆಲ್ಲ ಆದರೆ ನಮ್ಮನೇಲೇ ನಡಿಬೇಕು. ನನ್ನನ್ನು ಎಲ್ಲೂ ಕಳಿಸ್ತಾ ಇರಲಿಲ್ಲ ಅವರು. ಟ್ರಿಪ್ಗಳಿಗೆ ಸಹ ನನ್ನನ್ನು ಕಳಿಸಿಲ್ಲ ಅವರು. ಅವ್ರಿಗದೇನೋ ನಾನು ಸ್ವಲ್ಪ 3 ಜನದ್ರಲ್ಲಿ ಜಾಸ್ತಿ ಮುದ್ದು ಕೂಡ ಹೌದು, ಅದ್ರ ಜೊತೆಗೆ ಸ್ವಲ್ಪ ತರಲೆ ಜಾಸ್ತಿ ನಾನು. ಸೊ ಹಾಗಾಗಿ ಅವರು ಒಂದ್ ಸ್ವಲ್ಪ ಹಿಂದೇಟಾಕೋರು. ಪ್ರಾಣ ಭಯ ಇತ್ತಾ? ಎಂತ ಪ್ರಾಣ ಭಯ ಇದ್ರೆ 3 ಮಕ್ಕಳಲ್ಲಿ ನಮ್ಮ ಅಕ್ಕನ್ ಬಿಡೋರು, ನನ್ನ ತಮ್ಮನ್ ಬಿಡೋರು. ಸೊ ಹಂಗೆ ಬೆಳಗ್ಗೆ ಸರ್ ಆಫೀಸ್ಗೆ ಯಾವಾಗಲೂ ಶಟರ್ ಹಾಕಿರ್ತಿತ್ತು. ಹೌದು, ಶಟರ್ ಹಾಕಿರ್ತೀವಿ. ಸೇಫ್ಟಿ ಇತ್ತು, ಅಂದ್ರೆ ನಮಗ್ ಬೇಕಿತ್ತು ಆ ಸೇಫ್ಟಿ. ಅಂತ ಇಂಥವೇ ಮಾಡೋರಲ್ಲ ಅವ್ರಂತ, ಅಂಥದ್ದು ಕಂಟೆಂಟ್ನ ಬರೆಯೋರು, ಅಂತ ಎಂತೆಂಥ ದೊಡ್ಡವ್ರ ಬಗ್ಗೆ ಬರೆಯೋರು. ಸೊ ಹಾಗಾಗಿ ಸೇಫ್ಟಿಗೋಸ್ಕರ ಅದಿರ್ತಿತ್ತು. ಆಮೇಲೆ ನಮ್ಮ ಸೇಫ್ಟಿನ ಅವರು ಖಂಡಿತವಾಗೂ ನೋಡ್ಕೊಂಡಿದ್ದಾರೆ. ಅಂದ್ರೆ ತುಂಬಾ ಎಷ್ಟೊತ್ತಾದ್ರೂ ಬರ್ದೇ ಇದ್ರು ಪರವಾಗಿಲ್ಲ, ಬರ್ತಾನೆ ನನ್ನ ತಮ್ಮ ಆಗ್ಬೋದು ಅಥವಾ ನಮ್ಮ ಅಕ್ಕ ಆಗ್ಬೋದು, ಈ ತರ ಬರ್ತಾರೆ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತಿರ್ಲಿಲ್ಲ. ಪದೇ ಮನೆಗೆ ಬರ್ದೇ ಹೋದ್ರು ಪದೇ ಲ್ಯಾಂಡ್ಲೈನಿಗೆ ಅಮ್ಮಂಗೆ ಫೋನ್ ಮಾಡಿ ಮಕ್ಳು ಬಂದ್ರ ಅಂತ ವಿಚಾರಿಸ್ಕೊತಾನೆ ಇರೋರು. ಆ ಥರದಿತ್ತು. ಬಟ್ ಪ್ರಾಣ ಭಯ ಅವ್ರಿಗೆ ಯಾವತ್ತೂ ಇರಲಿಲ್ಲ. ಮೊದಲು ಇನಿಷಿಯಲಿ ತುಂಬಾ ಥ್ರೆಟ್ ಕಾಲ್ಗಳೆಲ್ಲ ಬರೋದು. ನೀನು ರೋಡ್ ತುದಿಗೆ ಬಾರ್ ಉಂಡ ಕತ್ತರಿಸ್ತೀನಿ ನಿಂದು ಅಂತೆಲ್ಲ ಅಪ್ಪಂಗೆ ಹೇಳೋದು. ಆಮೇಲೆ ನಿನ್ನ ಮಗಳನ್ನ ಕರ್ಕೊಂಡು ಹೋಗಿ 9 ದಿವಸದಲ್ಲಿ 9 ತಿಂಗಳು ಮಾಡಿ ಕಳಿಸ್ತೀನಿ ಅಂತ ಹೇಳಿ, ಬಸ್ರು ಮಾಡಿ ಕಳಿಸ್ತೀನಿ ಅಂತ ಹೇಳೋದು. ಈ ಥರ ಎಲ್ಲ ತುಂಬಾ ಕೆಟ್ಟದಾಗಿ ಥ್ರೆಟ್ ಕಾಲ್ಸ್ ಎಲ್ಲ ಬರೋದು. ಬಟ್ ಅಪ್ಪ ಅದು ಯಾವುದಕ್ಕೂ ತರನೇ ಅಂದ್ರೆ ಮೊದಲು ಸ್ವಲ್ಪ ಅವಾಗ ಗನ್ ತಗೋತಾರೆ ಅವರು. ಆಕ್ಚುಲಿ ಸೇಫ್ಟಿಗೋಸ್ಕರ ಅಂತ ಲೈಸೆನ್ಸ್ಡ್ ಗನ್ ತಗೊಂತಾರೆ. ಮತ್ತೆ ಒಂದು ಕಾರ್ ತಗೋತಾರೆ. ಕಾರು ಇರ್ಲಿಲ್ಲ, ಅವರು ಸುಜುಕಿಲಿ ಓಡಾಡ್ತಿದ್ರು ಬಿಗಿನಿಂಗ್ ಡೇಸ್ ಆಫ್ ಹೈ ಬ್ಯಾಂಗ್ಳೂರ್. ನಾವು ಮೊದಲನೇ ಕಾರ್ ಮಾರುತಿ 800 ತಗೊಂಡಿದ್ದು ಅಪ್ಪ. ಸೊ ಆ ಕಾರ್ ತಗೋತಾರೆ ಅವರು. ಅದು ಸೆಕೆಂಡ್ ಹ್ಯಾಂಡ್ ಕಾರು. ಇನ್ನೂ ಹೈ ಬ್ಯಾಂಗ್ಳೂರು ಬೂಮಲ್ಲಿತ್ತು, ಒಂದು ಮಟ್ಟಕ್ಕಿತ್ತು. ಬಟ್ ಅಪ್ಪ ಸದ್ಯಕ್ಕೆ ಏನಕ್ಕೆ ಮನೆಯಿಂದ ಒಂದು 5 ನಿಮಿಷದ ದಾರಿ ಆಫೀಸು, ಅದಕ್ಕೋಸ್ಕರ ಕಾರ್ ಏನಕ್ಕೆ ಅನ್ನೋ ಥರ ಅವ್ರ ಮೆಂಟ್ಯಾಲಿಟಿ ಇತ್ತು. ಆಮೇಲೆ ಎಲ್ಲೂ ಸುಮ್ಮನೆ ದುಡ್ಡು ಚೆಲ್ಲೋದು, ಸುಮ್ಮನೆ ದುಡ್ಡು ಖರ್ಚು ಮಾಡೋದು, ಅದು ನಮ್ಮಪ್ಪನ ಬುದ್ಧಿ ಅದಿರಲಿಲ್ಲ. ಮಾಡಿದ್ರೆ ಸರಾಗವಾಗಿ ಧಾರಾಳವಾಗಿ ಮಾಡಿಬಿಡೋರು. ನಮ್ಮನ್ನು ಶಾಪಿಂಗ್ ಕರ್ಕೊಂಡು ಹೋದ್ರೆ ಹಿಂಗೆ ಬಟ್ಟೆ ಹಿಂಗೆ ಎಲ್ಲ ತೆಗೆದು ಒಂದು ಬುಟ್ಟಿಗೆ ಹಾಕಿ ಇಷ್ಟು ಪ್ಯಾಕ್ ಮಾಡಿ ಅಂದ್ಬಿಡೋರು. ಹೋಗೊಂಡು ಟ್ರಯಲ್ಗೆ ಹೋಗು, ಟ್ರಯಲ್ ಮುಗಿಸ್ಕೊಂಡು ಎಲ್ಲ ಸರಿ ಇದೆ ಅಂತಂದ್ರೆ ಪ್ಯಾಕ್ ಅಂತ. ಸೊ ಅಷ್ಟು ಫುಲ್ ಖರ್ಚು ಮಾಡೋದು. ಇಲ್ಲಾಂದ್ರೆ ತುಂಬಾ ಜಿಪ್ಣ, ತುಂಬಾ ಹಿಡ್ತಾ ಅನ್ನೋದು ಜಿಪ್ಣ. ಇದು ಎರಡು ಎಕ್ಸ್ಟ್ರೀಮ್. ಯಾರೋ ಒಂದು ಅದೇ ಇವಾಗ ನಾವ್ ಹೇಳಲ್ವಾ, ಏನಾರು ತಗೊಂಡ್ ಹೋಗ್ಬಿಡು ಬೇಕಾದ್ರೆ, ನಾವು ಊಟ ಕಳ್ಸಿದ್ರೆ ಡಬ್ಬಿ ವಾಪಸ್ ಕಳ್ಸು ಅಂತ ಹೇಳ್ತೀವಿ ನಾವು ಹೆಣ್ಮಕ್ಳು. ಹಂಗೆ ಟಿಫನ್ ಬಾಕ್ಸ್ ತಗೊಂಬರೋದ್ ಮರಿಬೇಡ. ಬಾಕ್ಸ್ ನಾವು ಹೊಸದಾಗ ತಗೋಬಹುದು ಮತ್ತೆ, ಬಟ್ ಇಲ್ಲ, ಆ ಬಾಕ್ಸ್ ಮೇಲೆ ನಮ್ಗೆ ಒಲವು ಜಾಸ್ತಿ, ನಮ್ದು ಅನ್ನೋದು. ಸೊ ಆ ತರ ಜಿಪುಣ್ತನ. ಇವಾಗ ನಾವು ಎಲ್ಲೋ ಹೋಗಿ ಎಷ್ಟೋ ಕಷ್ಟ ಹೋಗ್ಬಿಟ್ಟಿರ್ತೀವಿ, ಅವನ್ ಡಬ್ಬಿಗೋಸ್ಕರ ಕಾಯ್ತಾ ಕೂತಿರ್ತೀವಿ. ಸೊ ಹಂಗದು ಲೆಕ್ಕ. ಸೊ ಆ ತರ ಅಪ್ಪ ಇದ್ರು. ಪ್ರಾಣ ಭಯ ಆದ್ಮೇಲೆ ಬೇರೆಯವ್ರಿಗೆ ಅಪ್ಪನಿಂದ ಥ್ರೆಟ್ ಆಗೋದು, ಹೆದರಿಕೆ ಆಗೋದು. ಮುಂದಿನ ವಾರ ನಾನ್ ಬರದೇ ಇದ್ರೆ ಸಾಕಪ್ಪ ಹೈ ಬೆಂಗಳೂರಲ್ಲಿ, ಮುಂದಿನ ವಾರ ನಾನ್ ಬರದೇ ಇದ್ರೆ ನನ್ ಬಗ್ಗೆ ಬರೀದೇ ಇದ್ರೆ ಸಾಕಪ್ಪ ಹೈ ಬೆಂಗಳೂರಲ್ಲಿ ಅನ್ನೋ ನಡ್ಕ ತರ್ಸಿಟ್ಟಿದ್ರು. ಪ್ರಾಣ ಭಯ ಅವ್ರಿಗೆ ಏನು ಯಾವತ್ತೂ ಇರ್ಲಿಲ್ಲ ಅವ್ರಿಗೆ. ಸೊ ಆ ಥರ ನಿಮ್ಮನ್ನ ಜಾಸ್ತಿ ಹೊರಗೆ ಬಿಡ್ತಿರ್ಲಿಲ್ಲ? ನಾನು ಬಿಡ್ತಿರ್ಲಿಲ್ಲ. ಫಸ್ಟ್ ಟೈಮ್ ಗೋವಾಗೆ ಹೋಗೋದು ಹೇಳ್ತಿದ್ರಿ? ಅದೇ ಗೋವಾಗೆ ಹೋಗ್ಬೇಕು ಅಂತ ಫೋನ್, ಅದು ಪಾಸ್ ರಿಸಲ್ಟ್ ಬಂದಿದ್ದೆ ಸಹ April 10th. ಕಾಲೇಜ್ ಏನು ಓದ್ತಿದ್ರಿ? 2005 ಸೈಕಾಲಜಿ ಜರ್ನಲಿಸಮ್ ಮಾಡಿರೋದು ನಾನು. MA in journalism, MA journalism in psychology. ಸೈಕಾಲಜಿ. ಎರಡು ಅಂದ್ರೆ ಯೂಶಲಿ ಡಿಗ್ರಿ ಕಾಂಬಿನೇಷನ್ ಅದು. ಸೊ ಹಾಗಾಗಿ ಅದನ್ನ ತಗೊಂಡಿದ್ದೆ. ಕ್ರಿಮಿನಾಲಜಿ ಆಕ್ಚುಲಿ ನನ್ನ ಒಲವಿತ್ತು, ಅಂದ್ರೆ 3 ಕಾಂಬಿನೇಷನ್ ತಗೋಬೇಕು ಅಂತ. ಬ್ಯಾಂಗ್ಳೂರಲ್ಲಿ ಅನ್ಫಾರ್ಚುನೇಟ್ಲಿ ಈಗಲೂ ಇಲ್ಲ ಕ್ರಿಮಿನಾಲಜಿ, ಇಲ್ಲ. ಮೈಸೂರು ಮಾನಸ ಗಂಗೋತ್ರಿಲಿ ಇದೆ. ನನ್ನನ್ನ ಮನೆಯಿಂದ ಆಚೆ ಹೊರಗಡೆ ಫ್ರೆಂಡ್ ಮನೆಯಲ್ಲೇ ಕಳಿಸದೇ ಇರೋರು ನಿನ್ನ ಮೈಸೂರಲ್ಲಿ ಹೋಗಿ ಓದು ಅಂತಾರ ಅನ್ನಲ್ಲ. ಸೊ ಹಂಗಾಗಿ ನಾನು ಬೆಂಗಳೂರಲ್ಲೇ ಓದ್ಬೇಕಾಯ್ತು. ಬೆಂಗಳೂರಲ್ಲಿ ಓದಿ ಎಲ್ಲರೂ ಧೈರ್ಯ ನನ್ಗೆ ಹೆದರಿಕೆ ಕೇಳಕ್ಕೆ.
ಸರಿ ಇಲ್ಲ ಪರವಾಗಿಲ್ಲ ಕೇಳಿ ನೋಡು ಅಂತ ನಾನು ಓದಿದ್ದೆ NMKRV. ಇವಾಗ ಕೋಯೆಡ್ ಆಗಿದೆ ಈಗ. ಮೊದಲು ನಾನು ಓದ್ತಾ ಇರ್ಬೇಕಾದ್ರೆ ಬರೀ ವುಮೆನ್ಸ್. NMKRV ಪ್ರಾಡಕ್ಟ್ ನೀವು. ಲಕ್ಷ್ಮೀ ಚಂದ್ರಶೇಖರ್ ನಿಮ್ಮ ಟೀಚರಾ? ಹೌದು, ಇಂಗ್ಲಿಷ್ ಟೀಚರ್. ಇಂಗ್ಲಿಷ್ ಆಕ್ಟ್ರೆಸ್ ಲಕ್ಷ್ಮೀ ಚಂದ್ರಶೇಖರ್ ಅವರು. ಹೌದು. ಸೊ ಹಾಗಾಗಿ ನಮ್ಗೇನಾಗ್ತಿತ್ತು, ನಾನು ಅದೇ ಧೈರ್ಯ ಮಾಡಿ ಹೆಂಗೋ ಮಾಡಿದೆ ಫೋನು. ಅಪ್ಪ ನಾನು ರಿಸಲ್ಟ್ ಬಂತು, ಇಷ್ಟು % ಬಂತು, ಪಾಸ್ ಆದೆ, ಹಂಗೆ ಹಿಂಗೇನು ಖುಷಿಯಾಗಿ ಹೇಳ್ಕೊಂಡು, ಹೌದಾ ಗೋವಾ ಬಗ್ಗೆ ಮಾತು ಇನ್ನೂ ಸ್ಟಾರ್ಟೇ ಮಾಡಿಲ್ಲ ನಾನು. ಹೌದಾ ನಾಳೆ ಬೆಳಗ್ಗೆ 10:30 ರಿಪೋರ್ಟ್ ಮಾಡು ಆಫೀಸ್ಗೆ ಅಂತ ಹೇಳಿದ್ರು. ಹಾಂ ಓಕೆ ಅಪ್ಪ ಅಂದ್ಬಿಟ್ಟು ಫೋನ್ ಇಟ್ಟೆ ಅಷ್ಟೇ. ಅವ್ರು ಹೇಳಿದ್ಮೇಲೆ ವರ್ಡ್ ಇಟ್ಟದು, ಇನ್ನು ನಾವು ಚೇಂಜ್ ಎಲ್ಲ ಮಾಡೋಕ್ಕಾಗಲ್ಲ, ಅಷ್ಟೇ ಮುಗೀತು. ಅಲ್ಲಿ ಫುಲ್ ಸ್ಟಾಪ್, ಅಲ್ಲಿ ಕಾಮ ಎಲ್ಲ ಇಟ್ಬಿಟ್ಟು ಮತ್ತೆ ಕೇಳೋ ಅಷ್ಟೆಲ್ಲ ಏನೂ ಸೀನ್ ಇಲ್ಲ. ಸರಿ ಆಯಿತು, ಬಂದೆ. ನನ್ನ ಫ್ರೆಂಡ್ಸ್ಗೆಲ್ಲ ಟಾಟಾ ಬಾಯ್ ಬಾಯ್ ಅಂತ ಅವರೆಲ್ಲ ಗೋವಾಗ ಹೋದ್ರು, ನಾನು ಆಫೀಸಿಗೆ ಬಂದೆ. ಸರಿ ನಾನು ಆಫೀಸ್ 10:30 ರಿಪೋರ್ಟ್ ಬಂದೆ. ಅದಾದಮೇಲೆ 9:30 ಎಲ್ಲರೂ ಆಫೀಸಿಗೆ ಬರಬೇಕಿತ್ತು. ಆಫೀಸಲ್ಲಿ 9:30 ನಾವೆಲ್ಲರೂ ಇರಬೇಕು ಆಫೀಸಲ್ಲಿ. ನಮಗೆ ಸ್ಟಾಫು ಬ್ಯಾಂಗ್ಳೂರ್ ಸ್ಟಾಫ್ ನೀವು? ಮಗಳೆಲ್ಲ ಅಲ್ಲ, ನಾನು ಕಾಲೇಜ್ ಡೇಸ್ ಅಲ್ಲ, ಕಾಲೇಜ್ ಮುಗಿದ್ಮೇಲೆ. ಕಾಲೇಜ್ ಮುಗಿದ್ ಫಸ್ಟ್ ಡೇ ರಜಾ ಇಲ್ವೇ ಇಲ್ಲ ನನಗೆ. ಸೊ ಕರೆದ್ರು ಜಾಬ್ಗೆ, ಕೆಲ್ಸಕ್ಕೆ ಹೇಳೇ ಕರೆದ್ರು, ನಾಳೆಯಿಂದ ರಿಪೋರ್ಟ್ ಹಾಯ್ ಬ್ಯಾಂಗ್ಳೂರು ಕೆಲಸ ಮಾಡ್ಬೇಕು ನೀನು ಅಂತ. ಸರಿ ಆಯ್ತಪ್ಪ ಅಂದ್ಬಿಟ್ಟು ಫೋನ್ ಇಟ್ಬಿಟ್ಟು ಹಾಯ್ ಬ್ಯಾಂಗ್ಳೂರ್ಗೆ ಹೋದೆ. ಅಲ್ಲಿ ಹೋದೆ 10:30. ಅದಾದ್ಮೇಲೆ ನಾಳೆಯಿಂದ 9:30 ಬರಬೇಕು, ಎಲ್ಲರ ಥರ ಹೋಗು ಇಂಡೆಂಟ್ ಬರಿ ಅಂತ ಹೇಳಿ ಕಳಿಸಿದ್ರು. ಇಂಡೆಂಟ್ ಅಂದ್ರೆ ಏನು ಅಂತ, ಹಾಯ್ ಬ್ಯಾಂಗ್ಳೂರು ಯಾವ್ಯಾವ ಇದಕ್ಕೆ ಹಳ್ಳಿ ಸಣ್ಣ ಜಾಗಕ್ಕೆ ತಲುಪಬೇಕೋ ಅದು, ಅಥವಾ ದೊಡ್ಡ ಸಿಟಿಗಳಿಗೆ ತಲುಪಬೇಕು, ಅದ್ರ ಹೆಸರು, ಅದಕ್ಕೆ ಅವರು ಏಜೆಂಟ್ರು ಕೇಳಿರೋ ಅಷ್ಟು ಕಾಪಿ, ಅದನ್ನು ಬರೆಯಕ್ಕೆ ಓದಿ ಜರ್ನಲಿಸಮ್ ನಾನು ಅನ್ಸ್ಬಿಡ್ತು ನನಗೆ. ಅದನ್ನು ಬರ್ಸಿದ್ರು ನನಗೆ, ಅದನ್ನು ಬರೀಬೇಕು. ತೂಕಡ್ಕೆ ಬರೋದು ನನಗೆ, ಇದು ಯಾವ ಕೆಲಸ ಇದನ್ನ ಮಾಡ್ತಾ ಕೂತ್ಕೊಳ್ಳ ನಾನು ಅಂತ. ಬಟ್ ತುಂಬ ರಾಶಿ ಬರಿಬೇಕಿತ್ತು ಇಂಡೆಂಟು, ಯಾಕಂದ್ರೆ ಅಷ್ಟು ಲಕ್ಷ ಹೋಗ್ತಿತ್ತಲ್ಲ. ಸೊ ಅಷ್ಟೊಂದು ಇಂಡೆಂಟ್ಸ್ನ ನಾನು ಕಾಪೀಸ್ ತೆಗೆದು ಬರ್ದು ಎಲ್ಲ ಮಾಡ್ಬೇಕಿತ್ತು. ಹ್ಯಾಂಡ್ ರಿಟ್ ಅವಾಗೆಲ್ಲ ಹ್ಯಾಂಡ್ ರಿಟನ್, ಇವಾಗ ಟೈಪ್ ಮಾಡ್ಬೋದು, ಅವಾಗೆಲ್ಲ ಹ್ಯಾಂಡ್ ರಿಟನ್. 2005 ನಾನು ಕಾಲೇಜ್ ಮುಗಿಸಿದ್ದು, 20 ವರ್ಷದಿಂದ. ಹೌದು. ಅದಾದ್ಮೇಲೆ ಹ್ಯಾಂಡ್ ರಿಟನ್, ಅವಾಗ ಹ್ಯಾಂಡ್ ರಿಟನ್ ಬರ್ದು, ಅದಾದ್ಮೇಲೆ ಎಷ್ಟು ಕಾಪೀಸ್ ಏನು ಅವೆಲ್ಲ ಯಾವ್ಯಾವ್ದು ಇದಕ್ಕೆ ಊರುಗಳಿಗೆ ಹೋಗ್ಬೇಕು, ಜಿಲ್ಲೆಗಳಿಗೆ ಹೋಗ್ಬೇಕು, ಹಳ್ಳಿಗಳಿಗೆ ಹೋಗ್ಬೇಕು, ಅದೆಲ್ಲ ಬರ್ದು. ಅವಾಗ ನನಗೆ ಯಾವ್ಯಾವುದೋ ಗೊತ್ತಿಲ್ಲದಿರೋ ಹೆಸರುಗಳೆಲ್ಲ, ಇಂಥದ್ದು ಬೇರೆ ಒಂದು ಊರು ಇದೆಯಾ, ಇಂಥದ್ದು ಬೇರೆ ಒಂದು ಹಳ್ಳಿ ಇದೆಯಾ ಅಂತ ಎಲ್ಲ ಅವಾಗ ನನಗೆ ಒಂಥರ ಏನೋ ಒಂದು ತಿಳುವಳಿಕೆ, ಲೋಕಜ್ಞಾನ. ಅಷ್ಟೇ, ಹಂಗಿತ್ತು. ಅದಾಗಿದ್ಮೇಲೆ ಅವರು ಯಾವ ಜಾಗದಲ್ಲೂ ನನಗೆ ಒಂದು ಕಡೆ ಕೂರ್ಲಿಕ್ಕೆ ಬಿಡಲಿಲ್ಲ. ಇಂಡೆಂಟ್ ಬರ್ದ್ಯಾ, ಸರ್ಕ್ಯುಲೇಷನ್ಗೆ ಬಾ, ಏಜೆಂಟ್ರು ಬರ್ತಾರೆ, ದುಡ್ಡು ಕಲೆಕ್ಟ್ ಮಾಡು, ಅವ್ರದ್ದು ನೀನೇ ಇಂಡೆಂಟ್ ಬರ್ದಿರ್ತೀಯಲ್ಲ, ಎಷ್ಟು ಬರ್ದಿರ್ತೀಯ ಅಂತ ನಿನಗೆ ಗೊತ್ತು, ಅಷ್ಟು ದುಡ್ಡು ಅವ್ರು ನಮಗೆ ವಾರಕ್ಕೆ ಕೊಡಬೇಕು. ಅವಾಗೆಲ್ಲ ಕ್ಯಾಶಲ್ಲೇ ಕೊಡೋರು ಅವರು, ನಾವು ಡೈರೆಕ್ಟಾಗಿ ಅದನ್ನು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಾ ಇರ್ತಾ ಇದ್ವಿ. ಅದ್ರದ್ದು ಆಡಿಟ್ರು ಬಂದು ಲೆಕ್ಕಾಚಾರ ಸರಿ ಇದೆಯಾ ಅಲ್ವಾ ನೋಡೋರು. ಯಾರು ಅವಾಗೆಲ್ಲ ನಮ್ಗೆ ಫೋನ್ ಪೇನೂ ಇರಲಿಲ್ಲ, ಏನೂ ಇರಲಿಲ್ಲ. ಆಮೇಲೆ ಬಂದರೆ ಏಜೆಂಟ್ಗಳು ಊರಿಂದ ಆದರೆ ಇದು ಮಾಡೋರು, ಬ್ಯಾಂಕಿಗೆ ಹಾಕೋರು. ಇಲ್ಲಿಯ ಏಜೆಂಟ್ರು, ಬ್ಯಾಂಗ್ಳೂರ್ ಏಜೆಂಟ್ ಇಬ್ಬರಿದ್ರು, ಅರ್ಧ ಡಿವೈಡ್ ಮಾಡ್ಕೊಂಡಿದ್ರು. ಅಂದರೆ ಇಡೀ ಬೆಂಗಳೂರನ್ನ ಒಬ್ಬರೇ ವಿತರಣೆ ಮಾಡೋಕೆ ಆಗ್ತಿರಲಿಲ್ಲ, ಅಷ್ಟು ಕಾಪೀಸ್ ಹೋಗ್ತಿತ್ತು. ಸೊ ಹಾಗಾಗಿ ಇಬ್ಬರು ಡಿವೈಡ್ ಮಾಡ್ಕೊಂಡಿದ್ರು. ಒಬ್ಬರು ಸಿಟಿ ಕಡೆ ಅಂದರೆ ಮಲ್ಲೇಶ್ವರಂ ಆ ಕಡೆ ಮಾಡ್ತಾಯಿದ್ರೆ, ಇನ್ನೊಬ್ರು ಮೆಜೆಸ್ಟಿಕ್ಕು ಈ ಸೈಡೆಲ್ಲ ಮಾಡ್ತಿದ್ರು. ಸೊ ಅವರಿಬ್ಬರು ಬರೋರು, ಅವರಿಬ್ಬರು ಬಂದರೆ ₹5 ನೋಟು, ₹10 ನೋಟು ಎಲ್ಲ ಅಂಟ್ಕೊಂಡ್ಬಿಟ್ಟಿರೋದು. ಆ ಥರ ಒಂದು ವಾರಕ್ಕೆ ಅದು ನನಗೆ ಅದು ಮುಟ್ಟಿದ್ರೆ ಅದ್ರ ವಾಸನೆ ನೋಡಿ ವಾಕರ್ಗೆ ಬರೋಂಗಾಗ್ಬಿಡ್ತಾ ಇತ್ತು. ಸರಿ, ಅದನ್ನು ಆ ಕೆಲಸ ಮಾಡಕ್ಕೆ ಬಿಟ್ರು. ಸರಿ, ಸ್ವಲ್ಪ ದಿನ ಆದಾದ್ಮೇಲೆ ನೀನೇ ಹೋಗಿ ಬ್ಯಾಂಕಿಗೆ ಹೋಗಿ ಡೆಪಾಸಿಟ್ ಮಾಡು, ಸೊ ಚಲಾನ್ ಬರೆಯೋದು ಕಲಿ, ಅದು ಬರೆಯೋದು ಬ್ಯಾಂಕಲ್ಲಿ ಹೆಂಗೆ ವರ್ಕ್ ಆಗುತ್ತೆ ನೋಡು ಅಂತೆಲ್ಲ ಅದನ್ನು ಮಾಡಿದ್ರು. ಅದಾದಮೇಲೆ ಅಕೌಂಟ್ ಸೆಕ್ಷನ್ಗೆ ಹಾಕಿದ್ರು. ಟ್ಯಾಲಿ ಕಲಿಬೇಕಿತ್ತು, ಟ್ಯಾಲಿ ಕಲಿತೆ. ಎಕ್ಸೆಲ್ ಶೀಟ್ ಹೆಂಗೆ ರೆಡಿ ಮಾಡೋದು ಕಲಿತೆ. ಸರಿ, ಅದನ್ನು ಮಾಡಿಸಿದ್ರು. ನನಗೆ ಬರೆಯೋದು ಯಾವಾಗ ಕೊಡ್ತಾರೆ ಇವರು, ಜರ್ನಲಿಸಮ್ ಯಾವಾಗ ಕೊಡ್ತಾರೆ, ನಾನು ಓದಿರೋದಕ್ಕೆ ಕೊಡ್ತಾರೆ ಏನು ಅದೆಲ್ಲ ಬಿಟ್ಟೆಲ್ಲ ಬೇರೆ ಎಲ್ಲ ಕೊಡೋರು. ಓಕೆ, ಸರಿ, ಅದಾದ್ಮೇಲೆ ಕ್ರೈಮ್ ಡೈರಿ ಸ್ಟಾರ್ಟ್ ಆಯ್ತು. ನನಗೆ ಹಾಯ್ ಬ್ಯಾಂಗ್ಳೂರ್ಗೆ ಬರೀಕ್ ಬಿಡ್ಲೇ ಇಲ್ಲ ಅವರು. ನಾನು ಬರ್ದೇ ಇಲ್ಲ, ಒಂದು ಕಾಪಿ, ಒಂದು ಆರ್ಟಿಕಲ್ ಬರ್ದಿಲ್ಲ, ಬರ್ದಿಲ್ಲ. ಕೇಳಿಲ್ಲ ಅಲ್ಲ, ಬರೆಯಕ್ಕೆ ಅವಕಾಶನೇ ಆಗ್ಲಿಲ್ಲ. ಇನ್ನೇನ್ ಓಕೆ ಇವಳು ಬರೀತಾಳೆ ಅಂದ್ರೆ ಬರೆಯಕ್ ಕೊಡೋಣ ಅನ್ನೋ. ನಮ್ಮ ಹತ್ರ ರಿಪೋರ್ಟರ್ಗಳು ತುಂಬಾ ಇದ್ರು. ಸುದ್ದಿ ಕೊಡ್ತಿದ್ದೆ, ನನ್ಗೆ ಈ ತರ ಸುದ್ದಿ ಬಂದಿದೆ ಅಂತ. ಇನ್ನ ಕ್ರೈಮ್ ಡೈರಿ ಸ್ಟಾರ್ಟ್ ಆಯ್ತಲ್ಲ, ಕ್ರೈಮ್ ಡೈರಿ ಸ್ಟಾರ್ಟ್ ಆದಾಗ ಕ್ರೈಮ್ ಡೈರಿ ಚೀಫ್ ಬ್ಯೂರೋ ಮಾಡಿದ್ರು. ಸೊ ಅಲ್ಲಿಗೆ ನಾನು ಕ್ಯಾಮ್ರಾಮ್ಯಾನು ನಾನು
ಹೋಗ್ತಾ ಇದ್ವಿ. ಉದಾಹರಣೆಗೆ ಈಗ ಸರ್ ವಾಯ್ಸ್ ಕೊಡೋರು ಬ್ಯಾಕ್ಗ್ರೌಂಡಲ್ಲಿ, ಅದು ನಾವು ಬಂದ ಮೇಲೆ ಪೋಸ್ಟ್ ವರ್ಕ್ ಅದು. ಹೌದು. ಸೊ ನೀವು ಉದಾಹರಣೆಗೆ ಆಕ್ಚುಲಿ ಕ್ರೈಮ್ ಸ್ಪಾಟ್ಗೆ ಹೋಗ್ತಿದ್ರಿ, ಕ್ರೈಮ್ ಸ್ಪಾಟ್ಗೆ ಹೋಗ್ತಿದ್ವಿ. ಕೆಲವರು ಪೊಲೀಸ್ನವ್ರು ಮಾತಾಡಿಸ್ತಿದ್ರಿ. ಪೊಲೀಸವರು ನಮಗೆ ಬೇಡ್ಕೊಳ್ಳೋರು, ಯಾಕಂದ್ರೆ ಪೊಲೀಸವ್ರಿಗೆ ನಾವ್ ಹೇಳ್ತಿದ್ವಿ ಹಿಂಗ್ ಕ್ರೈಮ್ ಆಗಿದೆ ಅಂತ. 100 ಇತ್ತು ಅವಾಗ, 100 ಇತ್ತು. ಆ ನಂಬರ್ಗೆ ಫೋನ್ ಮಾಡ್ತಿರ್ಲಿಲ್ಲ ಅವರು, ಡೈರೆಕ್ಟ್ ನಮ್ಗಳ ನಂಬರ್ಗೆ ಫೋನ್ ಮಾಡೋದು. ಮಾಡಕ್ ಹೋಗ್ತಾ ಇದೀನಿ ಅಂತ ಕೂಡ ಫೋನ್ ಬಂದಿದೆ. ಈಗ ಕೊಲೆ ಮಾಡ್ತೀನಿ, ಇವಾಗ ಕೊಲೆ ಮಾಡ್ತಿದ್ದೀನಿ ನಾನು ಅಂತ ಇನ್ಫಾರ್ಮೇಶನ್. ನಾವ್ ಅದನ್ನ ಪೊಲೀಸರಿಗೆ ಹೇಳ್ಬೇಕು, ಅವ್ನು ಹೋಗ್ತಿದ್ದಾನೆ ಕೊಲೆ ಮಾಡಕ್ಕೆ ಅಂತ. ಎಷ್ಟೋ ಸರಿ ಆ ತರ ಸಂದರ್ಭಗಳು ಆಗಿದಾವೆ. ಕೆಲವು ಸತಿ ಸಾಯಿಸಿದೀನಿ ಇವಾಗ ನಾನು ಅಂತ ಹೇಳಿ ಫೋನು. ಆಮೇಲೆ ಇನ್ಯಾರೋ ಇಲ್ಲೊಂದು ಕೊಲೆ ಆಗಿದೆ ಅಂತ ಪೊಲೀಸರು ಹೇಳಕ್ಕಿಂತ ಮುಂಚೆ ನಮ್ ಕ್ರೈಮ್ ಡೈರಿ ಹೇಳ್ಬಿಡ್ಬೇಕು ಅಂತ. ಸೊ ಕ್ರೈಮ್ ಡೈರಿ ಹೇಳೋರು ಅವರು. ಸೊ ಕ್ರೈಮ್ ಡೈರಿ ಅಷ್ಟು ಪಾಪ್ಯುಲರ್ ಆಗ, ಸಖತ್ ಪಾಪ್ಯುಲರ್. 2 ಹೆಣ ಬೀಳ್ದೆ ಮಲಗ್ತಿರ್ಲಿಲ್ಲ ಜನ. ರಾತ್ರಿ 9:10 ಗಂಟೆಲಿ ನೋಡದೆ ಮಲಗ್ತಾ ಇರ್ಲಿಲ್ಲ. ಸೊ ಮೊಬೈಲ್ ಇಲ್ಲ, ಸೋಷಿಯಲ್ ಮೀಡಿಯಾ ಇಲ್ಲ, ಸ್ಮಾರ್ಟ್ ಫೋನ್ ಇಲ್ಲ. ಇಡೀ ಪ್ರತಿ ಬಡಾವಣೆಗೆ ನಿಶಬ್ದವಾಗಿ ಬರೀ ಕ್ರೈಮ್ ಡೈರಿ ನಿಮ್ಮ ತಂದೆಯವ್ರ ಸೌಂಡೇ ಕೇಳೋದು. ಹೌದು. ಅವಾಗ ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ. ನಾನು ಅಪ್ಪ ಜಯನಗರಿ ಶಾಪಿಂಗ್ಗೆ ಅಂತ ಕರ್ಕೊಂಡು ಹೋಗಿದ್ರು. ವಾಪಸ್ ಬರ್ತಾ ಇದ್ವಿ, 9:30 ಆಗೋಗ್ಬಿಟ್ಟಿತ್ತು ಸುಮಾರು. ಎಲ್ಲರೂ ಊಟ ಮಾಡೋಣ ಅಂತ ಅಂತಿದ್ರು ಅಪ್ಪ. ಅಂದ್ರೆ 2 ಮನ್ಸಲ್ಲಿದ್ರು, ಊಟ ಮಾಡೋಣ, ಮನೆಗೆ ಹೋಗಿ ಊಟ ಮಾಡೋಣ. ನಾವಿಬ್ಬರೇ ಇದ್ವಿ. ಸರಿ ಆಯ್ತು. ಕಾರ್ ತಗೊಂಡಿದ್ರು ಅವಾಗ ಆಲ್ರೆಡಿ. ಕಾರ್ನ ಒಂದು ರೋಡ್ನ ಕಾರ್ನರಲ್ಲಿ ಪಾರ್ಕ್ ಮಾಡಿದ್ವಿ. ಸೊ ಏನ್ ಮಾಡಿದ್ರು, ಕರ್ಕೊಂಡು ಹೋದ್ರು. ನಡ್ಕೊಂಡು ಹೋಗ್ತಾ ಇದೀವಿ, ಎಲ್ಲ ಕಡೆ ಅಪ್ಪಂದೇ ಧ್ವನಿ ಎಲ್ಲರ ಮನೆಯಿಂದ. ಅಪ್ಪ ನಾನು ನಮ್ಮ ಮಕ ನೋಡ್ಕೊಂಡು ಎಲ್ಲರೂ ನನ್ನ ಎಪಿಸೋಡ್ ನೋಡ್ತಾ ಕೂತಿದಾರೆ ನೋಡಿವಾಗ ಅಂತ ನಕ್ಕೊಂಡು ಬಂದಿರೋ ಸಂದರ್ಭ ಉಂಟು. ಕಾರ್ವರ್ಗು ಅದು ಜಯನಗರ ರೆಸಿಡೆನ್ಷಿಯಲ್ ಪಾರ್ಕ್ ಏರಿಯಾನಲ್ಲಿ ಪಾರ್ಕ್ ಮಾಡಿದ್ದು. ಸೊ ಮನೆಗಳು ಅವಾಗೆಲ್ಲ ಸ್ವಲ್ಪ ಈ ತರ ಕಮರ್ಷಿಯಲ್ ತುಂಬಾ ಆಗಿರ್ಲಿಲ್ಲ ಕೂಡ. ಹಾಗಾಗಿ ಎಲ್ಲರ ಮನೇಲೂ ಅಪ್ಪನ ಧ್ವನಿ, ಪ್ರೀತಿಯ ವೀಕ್ಷಕರೇ ಅನ್ಕೊಂಡು ಇವ್ ನೋಡ್ರಿ ಹೆಂಗ್ ಮಾತಾಡ್ತಾರೆ ನೋಡ್ರಿ, ಬುದ್ಧಿ ಇದೆಯೇನ್ರಿ ನಿಮ್ಮ ತಂದೆಯವರು. ಆಮೇಲೆ ಲಾಸ್ಟ್ ಶಾಟ್ ನೆನಪಿದೆ ಆಕ್ಚುಲಿ, ನೀವು ಕಾರ್ ಅಂದಾಗ ನೆನಪಾಯ್ತು. ಎಲ್ಲ ಮುಂದ್ಮೇಲೆ ಎಂಡ್ ಕ್ರೆಡಿಟ್ಸ್ಗೆ ಟೈಟ್ಲಿಗೆ ನಿಮ್ಮ ತಂದೆಯವರು ಒಂದು ಒಳ್ಳೆ ಹೈ ಎಂಡ್ ಕಾರ್ ಡ್ರೈವ್ ಮಾಡ್ಕೊಂಡು ರಾತ್ರಿ ಎಫೆಕ್ಟ್ ಅಲ್ಲಿ ಬರೋ ಒಂದು ಶಾರ್ಟ್ ಎಲ್ಲ ತೆಗೆದು. ಹೌದು ಹೌದು, ಅವ್ರು ಇಳಿಯೋದು ಒಂದು ಶಾರ್ಟ್. ಹೌದು, ಯಾವುದೋ ಒಂದು ದೊಡ್ಡ ನಾಯಿ ಇತ್ತು ಆ ಶಾರ್ಟ್ ಎಲ್ಲ. ಅಯ್ಯೋ 27 ನಾಯಿ ಇತ್ತು ನಮ್ಮ ಹತ್ರ, ಭಯಂಕರ ನಾಯಿ ಪ್ರಿಯ. ಅವ್ರಿಗೆ ಮೀನು, ಗಿಡಗಳು ಮತ್ತೆ ನಾಯಿ ಸಕ್ಕತ್ ಇಷ್ಟ ಅವ್ರಿಗೆ. ಅದಿಲ್ಲದೆ ಅವ್ರು ಇರ್ತಾನೆ ಇರಲಿಲ್ಲ. ಎಲ್ಲ ಮಾತಾಡೋಣ ಖಂಡಿತ. ಇರೋದು ಹೊಸ ಚೇರ್ ಬಂದಿದೆ, ದಯವಿಟ್ಟು ಮಾತಾಡೋಕೆ ತುಂಬಾ ಇದೆ ಮೇಡಮ್ ಜೊತೆಗೆ. ಏನ್ ಮೇಡಮ್ ಇಷ್ಟು ಒಳ್ಳೆ ದೊಡ್ಡ ಮನೆಯಲ್ಲಿ ಹಳೆ ಚೇರ್ ತಂದು ತೋರಿಸ್ತಾ ಇದ್ದೀರಾ? ನಮ್ಮ ಪ್ರೇಕ್ಷಕರು ಕೇಳ್ತಾರೆ, ಏನ್ ಪರಮ್ ನಿಂಗೆ ಬುದ್ಧಿ ಇಲ್ವಾ ಅಂತ. ಹಳೇದಲ್ಲ ಇದು, ಇದು ನಮ್ ತಂದೆ ಕೂತ್ಕೊಂತ ಇದ್ದಂತ ಚೇರು. ವಾವ್. ಇದ್ರಲ್ಲೇ ಕೂತು ಎಷ್ಟು ಜನದ್ದು ಭವಿಷ್ಯ ಹಣೆ ಬರ ಬರ್ದಿದಾರೋ ಗೊತ್ತಿಲ್ಲ. ಈ ಕಡೆ ಮಾಡ್ಬಿಟ್ಟವ್ರು. ಇದು ನಮ್ ತಂದೆದು. ಆಕ್ಚುಲಿ ಏನಂದ್ರೆ ಈ ತರ 2 ಇತ್ತು ಅಪ್ಪನ ಹತ್ರನೇ. ಅಪ್ಪನ ಹತ್ರನೇ 2 ಇತ್ತು. 2 ಚೇರಲ್ಲಿ, 1 ಚೇರಲ್ಲೇ ನಾನು ಇವಾಗ ಕುತ್ಕೊಳ್ಳೋದು. ಆಫೀಸಲ್ಲೇ ಇದೆ ಅದು. ಇನ್ನೊಂದನ್ನ ಮನೆಗೆ ತಗೊಂಬಂದೆ. ಇಲ್ಲಿ ಇವಾಗ ಒಳಗಡೆ ನನ್ನ ರೂಮಲ್ಲಿ ನಾನು ಇದ್ರ ಮೇಲೆ ಕುತ್ಕೊಂಡ್ ಬರೆಯೋದು. ಸೂಪರ್. ಓಕೆ. ಇದು ನಮ್ಮ ತಂದೆ. ಇದೆಲ್ಲ ಎಷ್ಟು ವರ್ಷದ್ದು ನೋಡಿ, ಹಿಂಗಾಗಿದೆ. ಅಪ್ಪ ತಂದೆಯವರಿದ್ದಲ್ಲಿ ಕಿತ್ತೋಗಿತ್ತು. ಇದ್ದಾಗ ಕಿತ್ತೋಗಿತ್ತು. ಬಟ್ ಇದನ್ನ ನಾನು ನಮ್ಮ ಅಪ್ಪನ ತೊಡೆ ಅಂತೀನಿ. ಇದ್ರ ಮೇಲೆ ಕೂತ್ರೆ ನಮ್ಮ ಅಪ್ಪನ ತೊಡೆ ಮೇಲೆ ಕೂತಂಗೆ ಫೀಲ್ ಆಗತ್ತೆ. ಅಪ್ಪನ ಮಡಿನಲ್ಲಿ ಸಿಕ್ಕುವಂತ ಒಂದು ಸೌಖ್ಯ ಸಿಗುತ್ತೆ. ಹೌದು. ಆಮೇಲೆ ವೈಬ್ರೇಷನ್ ಇದೆಯಲ್ಲ ಕೂತಾಗ, ಇದ್ರ ಮೇಲೆ ಬೇರೆ ಚೇರ್ ಮೇಲೆ ಕೂತಾಗ ಯಾವತ್ತೂ ನಂಗೆ ಆ ಥರ ವೈಬ್ರೇಟೇ ಆಗಿಲ್ಲ. ಹಂಗೆ ವೈಬ್ರೇಷನ್ ಬರುತ್ತೆ, ಬರಿಬೇಕನ್ನೋ ಹುಮ್ಮಸ್ ಬರುತ್ತೆ. ಸೊ ಇದ್ರ ಮೇಲೆ ಕೂತ್ಕೊಂಡು ನಾನು ಬರೆಯೋದು ಇಲ್ಲಿ ಮನೆಯಲ್ಲಿ. ಇದೇ ತರ ಸೇಮ್ ಆಫೀಸಲ್ಲಿ. ನೋಡಿ, ನನಗೆ ಕ್ಷಮೆ ಇರಲಿ. ಈಗ ತಂದೆ ಪ್ರಖ್ಯಾತರಾದರು, ಹೆಸರು ಮಾಡಿದ್ರು, ಹಣ ಮಾಡಿದ್ರು, ಆಸ್ತಿಗಳು ಮಾಡಿದ್ರು, ಮಕ್ಕಳನ್ನ ಸೆಟ್ಲ್ ಮಾಡಿದ್ರು. ಸಾಕು ಬಿಡಪ್ಪ ನಿಂದೆಲ್ಲ ಸಿಕ್ತು, ಹೂ ಯಾರು ಅಂತ ಮರ್ತು ಸುಮ್ಮನಿಲ್ಲಲ್ಲ ನೀವು. ಯಾಕೆ ಮರ್ತ್ಬಿಟ್ಟು ಆರಾಮಿರ್ಬೋದಲ್ಲ. ಅಪ್ಪನ ಹೆಸರು ಅಥವಾ ತುಂಬ ಜನ ಹಂಗೆ ಮಾಡ್ತಾರೆ, ನೀನು ಯಾರ ನೀನು ಆಸ್ತಿ ಸಾಕು ಅಂತ. ಬಟ್ ವೈ ಯು ಆರ್ ಡೂಯಿಂಗ್ ಇಟ್? ಇದೇ ಆಸ್ತಿ ನನಗೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಇದಕ್ಕಿಂತ ದೊಡ್ಡ ಆಸ್ತಿ ಇನ್ನೇನಿದೆ ಹೇಳಿ ನನಗೆ? ನಾನು ನಮ್ಮ ತಂದೆ ಮನೆ, ಸೈಟು, ಒಡವೆ, ನಂಗೆ ಅದ್ರ ಮೇಲೆ ಅಷ್ಟು ಬೆಲೆ ಅಷ್ಟು ಇದಿಲ್ಲ ನನಗೆ. ಏನಂತೀರಿ, ಒಲವು ಆ ಕಡೆಗೆ ಕಡಿಮೆನೆ. ಇನ್ಫ್ಯಾಕ್ಟ್ ಗಂಡ ಹೆಂಡತಿ ನಾವಿಬ್ರು ಒಂದು ಸ್ವಲ್ಪ ಎಮೋಷನ್ಗಳಿಗೆ ಬೇಗ ಒಳಗಾಗುವಂಥ ವ್ಯಕ್ತಿಗಳು. ಸೊ ಹಂಗಾಗಿ ಅಂಥ ವ್ಯಕ್ತಿತ್ವ ಇದ್ದಾಗ ಇಂಥ ವ್ಯಕ್ತಿತ್ವನ ನನ್ನ ಆಸ್ತಿ ಅನ್ಕೊಳ್ಳದೆ ಇನ್ನೇನು ಯಾವುದನ್ನು ಅನ್ಕೊಳ್ಳಿ ನಾನು. ಸೊ ಹಂಗಾಗಿ ಇದನ್ನು ಕಾಪಾಡಿದ್ರೆ ನನಗೆ ಸಮಾಧಾನ, ನನಗೆ ನೆಮ್ಮದಿ. ಎಷ್ಟು ವರ್ಷ ಹಳೆಚೇರಿದು? ಇದಾಗಿದೆ ಒಂದು ಮೋಸ್ಟ್ಲಿ ಇದಕ್ಕೊಂದು 40-45 ವರ್ಷ ಆಗಿದೆ. ಅವಾಗ ತಗೋಬೇಕು ಈ ತರ ಚೇರು ಅಂದ್ರೆ ನಮ್ಗೆ ಗಾಲಿ ಎಲ್ಲ ಇದೆ, ಈ ತರ ರಿವಾಲ್ವಿಂಗು, ಆಮೇಲೆ ಮೇಲೆ ಕೆಳಗೆ ಮಾಡೋದು, ಅವೆಲ್ಲ ಆಶ್ಚರ್ಯ, ಹಿಂಗೂ ಇದೆ ಚೇರು ಅಂತೆಲ್ಲ.
ಓ ಬಹುಶಃ ಇದು ಹಾಯ್ ಬೆಂಗಳೂರಿನ ಪ್ರಾರಂಭದ ದಿನದ್ದು. ಹಾಂ, ತುಂಬ ಹಳೇದಿದು. ಸೊ ಬಹುಶಃ ಅವಾಗ ಇದು ತುಂಬ ಕಾಸ್ಟ್ಲಿ ಚೇರು ಮತ್ತು ಕಾಸ್ಟ್ಲಿ, ತುಂಬ ಜನರ ಕನಸಿನ ಚೇರು. ಆಮೇಲೆ ಈ ಕುಶನ್ನೇ ಹೊರಟೋಗಿದೆ ಈಗ. ಹೋಗಿದೆ ಅಂದ್ರೆ ಹೌದು, ಅಷ್ಟಿಲ್ಲ. ಹಾಂ, ಆದ್ರೂ ಬಳಸ್ತಿದ್ರಿ. ಅಪ್ಪ ಕೂತು ಇಲ್ಲ ತಾನೇ ಬರಿತಾ ಇದ್ದಿದ್ದು. ಓಕೆ. ಸೊ ಹಂಗಾಗಿ ಇದನ್ನ ಬಳಸಿ ಇದು ಈ ಲೆವೆಲ್ ಇದೆಲ್ಲ ಸ್ವಲ್ಪ ಉಪ್ಕಾಯಿತು, ಒಳಗೋಗಿದೆ. ಈ ಉಪ್ಕಾಯಿ ಎಲ್ಲ ಇಲ್ಲ ಇವಾಗ, ಅಂದ್ರೆ ನೇರ ಸ್ಟ್ರೇಟ್ ಆಗ್ಬಿಟ್ಟಿದೆ. ಓಕೆ. ಸೊ ಬಟ್ ಸ್ಟಿಲ್ ಇಲ್ಲ ಇಲ್ಲ ಗುಜರಿಗೆ ಹಾಕಿಲ್ಲ. ಇದನ್ನ ಗುಜರಿಗೆ ಹಾಕಿದ್ರೆ ಇದನ್ನ ಬೇಕಾದ್ರೆ ಮ್ಯೂಸಿಯಂ ಅಲ್ಲಿ ಇಡ್ಬೋದು. ವಾವ್, ಸೂಪರ್. ಬನ್ನಿ ಮೇಡಮ್ ಜೊತೆ ಮಾತಾಡೋಣಂತೆ ಮತ್ತೊಮ್ಮೆ ಎಲ್ರಿಗೂ. ಒಂದು ನಿಮಿಷ ನೀರು ಕುಡಿತೀನಿ. ಭಾವನಾ ಮೇಡಮ್ ಅವ್ರ ಬದುಕಿಗೆ ಸ್ವಾಗತ.